ಇನ್ನು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಇಂಜೆಕ್ಷನ್ಗಾಗಿ ಪರದಾಡ್ತಾ ಇದ್ದದ್ರ ಬಗ್ಗೆ ಟಿವಿ9 ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ಅದರ ಬೆನ್ನಲ್ಲೇ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಸೂಕ್ತ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇಡೀ ರಾತ್ರಿ ಇಂಜೆಕ್ಷನ್ಗಾಗಿ ದಾವಲ್ ಸಾಬ್ ಅಂತ ಹೇಳಿ ಒಬ್ರು ಪರದಾಡಿದ್ರು. ಸರ್ಕಾರಿ ಆಸ್ಪತ್ರೆ, ಅದರ ಒಂದು ಇಂಜೆಕ್ಷನ್ ಇಲ್ಲ, ರಾತ್ರಿ ಇಡೀ ಸುತ್ತಿದ್ದಾರೆ. ಅಕ್ಟೋಬರ್ 27ನೇ ತಾರೀಕು ವಿಸ್ತೃತ ವರದಿಯನ್ನು ಟಿವಿ9 ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಲೋಕಾಯುಕ್ತ ಪೊಲೀಸರು ಭೇಟಿ ನೀಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ಗೆ ಹೋಗಿ ಅಲ್ಲಿರುವಂತಹ ಅವ್ಯವಸ್ಥೆಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಇದೆಲ್ಲವೂ ಕೂಡ ಸರಿಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ತಾಕೀತು ಮಾಡಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ದಾವಲ್ ಸಾಬ್ ಅಂತ ಹೇಳಿ ಪಾಪ ಒಂದು ಇಂಜೆಕ್ಷನ್ಗೋಸ್ಕರ ಇಡೀ ರಾತ್ರಿ ಸುತ್ತಾಡಿದ್ರು. ಇನ್ಫ್ಯಾಕ್ಟ್ ಆ ಆಸ್ಪತ್ರೆಯಲ್ಲೇ ಅವರೇ ವ್ಯವಸ್ಥೆ ಮಾಡಿಕೊಡ್ಬೇಕು. ಹುಬ್ಬಳ್ಳಿಯ ಕಿಮ್ಸ್ ಅಂತ ಹೇಳಿದ್ರೆ ದೊಡ್ಡ ಆಸ್ಪತ್ರೆ, ದೊಡ್ಡ ಸರ್ಕಾರಿ ಆಸ್ಪತ್ರೆ, ಬಟ್ ಅಲ್ಲಿ ಇಂಜೆಕ್ಷನ್ ಇಲ್ಲ, ಹೋಗಿ ಹೊರಗಡೆಯಿಂದ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟು ರಾತ್ರಿಯಲ್ಲಿ ಪಾಪ ಅವ್ರು ಎಲ್ಲಿ ಹೋಗಬೇಕು ನೋಡಿ, ರಸ್ತೆ ಮೇಲೆ ಪಾಪ ಓಡ್ತಾ ಇದ್ದಾರೆ ಅವರು ಒಂದು ಇಂಜೆಕ್ಷನ್ ತರೋದಕ್ಕೋಸ್ಕರ. ಇದನ್ನು ಅಲ್ಲೇ ಯಾರೋ ಒಬ್ಬರು ಹೋಗ್ತಾ ಇದ್ದಂಥವ್ರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಅವರನ್ನು ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ರಿ ನೀವು ಹಿಂಗೆ ಅಂತೇಳಿ. ಪಾಪ ಅಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೋ. ಈ ವಿಚಾರ ಟಿವಿ9ಗೆ ಗೊತ್ತಾದಾಗ ಒಂದು ವಿಸ್ತೃತ ವರದಿಯನ್ನು ನಾವು ಪ್ರಸಾರ ಮಾಡಿದ್ವಿ ಈ ಬಗ್ಗೆ. ಎಲ್ಲಿ ಮೆಡಿಕಲ್